A5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಕರ್ನಾಟಕದ ಆಸ್ತಿ ಎಂದೇ ಹೆಸರುವಾಸಿಯಾಗಿರುವ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಆರೋಗ್ಯ ಪ್ರಾಥಮಿಕ ಕೇಂದ್ರದಲ್ಲಿ ಖಾಯಂ ವೈದ್ಯರಿಲ್ಲದೆ ಅಲ್ಲಿನ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಯಾವೊಬ್ಬ ಅಧಿಕಾರಿಗಳು ಜವಾಬ್ದಾರಿಯನ್ನ ತೆಗೆದುಕೊಂಡು ಖಾಯಂ ವೈದ್ಯರನ್ನ ನೇಮಕ ಮಾಡದೇ ಇರುವುದು ವಿಪರ್ಯಾಸವೇ ಆಗಿದೆ. ಈ ಕುರಿತು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಬೆಡ್ಶೆಟ್ಟಲ್ಲಿ ರಮೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಇವತ್ತೊಂದು ದಿನ ಏನಿಲ್ಲಿ ನಿಂತಿದ್ದೀವಿ ನಾವು ಮಾಸ್ತಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ. ಈ ಒಂದು ವಿಷಯ ಹೇಳೋದಕ್ಕೆ ನನಗೆ ಇವತ್ತು ತುಂಬ ಬೇಸರ ಆಗುತ್ತೆ, ಆದರೂ ಹೇಳಲೇಬೇಕು. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮಾಸ್ತಿ ಕನ್ನಡದ ಆಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಪ್ರತಿಷ್ಠೆ ಉಳ್ಳಂಥ ಇಂಥ ಮಾಸ್ತಿ ಮಾಲೂರು ತಾಲೂಕಿನಲ್ಲಿ ಇಡೀ ದೊಡ್ಡ ಮಟ್ಟದ ಹೋಬಳಿ, ದೊಡ್ಡ ಮಟ್ಟದ ಜನಸಂಖ್ಯೆ ಇರ್ತಕ್ಕಂಥ ಒಂದು ಮಾಸ್ತಿ ಹೋಬಳಿಯ ಕೇಂದ್ರ, ಈ ಕೇಂದ್ರ ಸ್ಥಾನ ಮಾಸ್ತಿ. ಈ ಮಾಸ್ತಿಯಲ್ಲಿ ಒಂದು ಆರೋಗ್ಯ ಕೇಂದ್ರ ಅಂತ ಹೆಸರಿಗೆ ಮಾತ್ರ ಇದೆ. ಯಾವುದೇ ರೀತಿಯಂಥ ಈ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಇರಬೇಕಾದಂಥ ಏನು ಕಾಯಂ ಒಬ್ಬ ವೈದ್ಯರಿಲ್ಲ. ನಾನು ಪ್ರತಿನಿತ್ಯ ಈ ವಾರದಿಂದ ಪ್ರತಿನಿತ್ಯ ದಿನ ಭೇಟಿ ಕೊಡ್ತಾ ಇದ್ದೀನಿ. ಆ ವೈದ್ಯರು ಯಾರಂತ ನೋಡೋಣ ಅಂತ. ಮೊನ್ನೆ ಆದರೆ DC ಅವರ ಜಿಲ್ಲಾ ಕಚೇರಿಗಳಲ್ಲಿ ಮೀಟಿಂಗ್ ಅಂತ ಹೇಳ್ತಾರೆ. ನಿನ್ನೆ ನೋಡಿದ್ರೆ ಮತ್ತೆ ಮೀಟಿಂಗ್ ಇದೆ, ಸಭೆ ಇದೆ ಅಂತ ಹೇಳ್ತಾರೆ. ಇವತ್ತು ಕೇಳಿದ್ರೆ ಇವತ್ತು 4th ಸಾಟರ್ಡೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾಳೆ ಅಂದರೆ ನಾಳೆ ಭಾನುವಾರ ಅಂತಾರೆ. ವಾರ ಪೂರ್ತಿ ಮೀಟಿಂಗ್ಲು ಭಾನುವಾರ ಸರ್ಕಾರಿ ರಜೆಗಳೇ ಆದರೆ ಮತ್ತೆ ಮಾಸ್ತಿ ಹೋಬಳಿಯ 90 ಹಳ್ಳಿಯಲ್ಲಿ ಅನಾರೋಗ್ಯವಂತ ರೋಗಿಗಳನ್ನು ನೋಡುವಂಥವ್ರು ಯಾರು ಅವ್ರಿಗೆ ದಿಕ್ಕ್ಯಾರು? ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಹಾಳಾಗಿ ಹೋಗ್ಲಿ, ಅಟ್ಲೀಸ್ಟ್ ಆರೋಗ್ಯಕ್ಕಾದ್ರೂ ಸಹಾಯ ಮಾಡ್ರಪ್ಪ ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡೋಕ್ಕೆ ಕರೆ ಮಾಡಿದ್ರೆ ಅವ್ರ ಕರೆ ತೆಗಿತಾ ಇಲ್ಲ. ಮಾಸ್ತಿ ತಾಲೂಕಲ್ಲಿ ಅತ್ಯಂತ ದೊಡ್ಡ ಹೋಬಳಿ, ಜನಸಂಖ್ಯೆ ದಿನೇ ದಿನೇ ಬೆಳೀತಾ ಇದೆ. ಹೊಸದಾಗಿ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ, ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಜನರಿಗೆ ಹೊಸ ರೋಗಗಳು, ಕಾಯಿಲೆಗಳು ಬರ್ತಾ ಇದೆ. ಅದು ಪ್ರತಿಫಲವಾಗಿ ಇಷ್ಟೊತ್ತು ನೀವೆಲ್ಲ ನೋಡಿರ್ಬೋದು, ಒಳಗಡೆ ನಾವು ವಿಡಿಯೋ ಮಾಡಿ ತೋರಿಸಿದ್ದೀವಿ. ರೋಗಿಗಳು ಕ್ಯೂ ಆಗಿ ನಿಂತಾರೆ, ನೋಡ್ಲಿಕ್ಕೆ ಒಬ್ರು ವೈದ್ಯರಿಲ್ಲ, ಇರಬೇಕಂತ ಸ್ಟಾಫ್ ಇಲ್ಲ. ಇಲ್ಲಿ ಈ ಆಸ್ಪತ್ರೆಯಲ್ಲಿ 3 ನರ್ಸ್ಗಳಿದ್ದಾರಂತೆ, ಅದರಲ್ಲಿ ಒಬ್ಬರು ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಮತ್ತೆ ಏನು ನಮ್ಮ ವೈದ್ಯಾಧಿಕಾರಿ ಅಂತ ನೇಮಕ ಮಾಡಿದ್ದಾರೆ ನಿತ್ಯ ಮೇಡಮ್ ಅಂತೆ, ಅವ್ರು ಯಾರು ಅರ್ಧಕ್ಕರ್ಧ ಜನ ಗೊತ್ತಿಲ್ಲ. ಮತ್ತೆ ಇಲ್ಲಿ ಗ್ರೂಪ್ ಡಿ ನೌಕರರು ಇರಬೇಕಾಗಿತ್ತು, ಅವರಿಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಇರಬೇಕು, ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಬರೀ ಬಿಲ್ಡಿಂಗ್ ಮಾತ್ರ ಇದೆ, ಬಿಲ್ಡಿಂಗ್ ಇದೆ, ಟೇಬಲ್ಗಳಿದ್ದಾವೆ, ಚೇರ್ಗಳಿದ್ದಾವೆ. ಅಷ್ಟು ಬಿಟ್ಟರೆ ಇಲ್ಲಿ ಮನುಷ್ಯನಿಗೆ ಬೇಕಾದಂಥ ಅವಶ್ಯಕತೆಗೆ ಬೇಕಾದಂಥ ಮನುಷ್ಯನ ಕಾಯಿಲೆಗೆ ಅವಶ್ಯಕತೆ ಬೇಕಾದಂಥ ಯಾವುದೇ ಅಂತ ಒಂದು ಸ್ಪೆಷಾಲಿಟಿ ಇಲ್ಲ, ಇಲ್ಲಿ ಸ್ಪೆಷಾಲಿಟಿ ಇಲ್ಲ. ಏನ್ ಮಾಡ್ಬೇಕು ಮಾಸ್ತಿ ಹೋಬಳಿ ಜನ? ಹೌದು, ಏನ್ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇ, ನೀವು ಬರ್ತೀರಾ, ಅವಾಗ ಭೇಟಿ ಕೊಡ್ತೀರಾ, ಭೇಟಿ ಕೊಟ್ಟು ಹೋಗ್ತೀರಾ. ಏನು ನಕಲಿ ವೈದ್ಯರನ್ನ ಜಮಾ ಮಾಡಿದ ಅದು ಮಾಡಿದ್ರೆ ಹೇಳ್ತೀರಾ, ಸಂತೋಷ, ನೀವು ಮಾಡೋ ಕಾರ್ಯ ನಾನು ಶ್ಲಾಘನೆ ಮಾಡ್ತೀನಿ. ಬಟ್ ಮಾಸ್ತಿಯಲ್ಲಿ ಒಂದು ಡಾಕ್ಟರ್ ಬೇಕಲ್ಲ, ಮಾಸ್ತಿಯಲ್ಲಿ ಒಬ್ಬ ಪರ್ಮನೆಂಟ್ ಒಂದು ವೈದ್ಯರು ಬೇಕಲ್ಲ. ಇಂಥ ಒಂದು ಅರ್ಧ ತಾಲೂಕನ್ನ ಕವರ್ ಮಾಡುತ್ತೆ ಮಾಸ್ತಿ ಹೋಬಳಿ. ಅಂತ ಒಂದು ಹೋಬಳಿಯ ಕೇಂದ್ರ ಸ್ಥಾನದಲ್ಲಿ ಒಂದು ವೈದ್ಯರು ಒಂದು ವಾರದ ಕಾಲದಿಂದ ಇಲ್ಲ ಅನ್ನೋದಾದ್ರೆ ಮತ್ತೆ ಇಲ್ಲಿ ಜನ ಆರೋಗ್ಯ ತಪಾಸಣೆಗೆ ಎಲ್ಲಿ ಹೋಗ್ಬೇಕು? ಆಕ್ಸಿಡೆಂಟ್ಗಳಾದ ಎಲ್ಲೋ ಇದುವರೆಗೂ ಒಂದು ಮಹಿಳೆ ಬಂದೋದ್ಲು, ಇಲ್ಲ, ಈಗ ಓದ್ಲು ಪಾಪ ಮಾಲ್ರು ಓದ್ಲು, ಏನು ಗರ್ಭಕೋಶದ ಇದಂತೆ, ಅದು ಚೆಕ್ ಮಾಡ್ಬೇಕಾಗಿತ್ತಂತೆ. ಅದು BP ಚೆಕ್ ಮಾಡಿ ಆಮೇಲೆ ಗರ್ಭಕೋಶದ ಬಗ್ಗೆ ಚೆಕ್ ಮಾಡ್ಬೇಕಾಗಿತ್ತಂತೆ. ಪಾಪ ನರ್ಸ್ ಹೇಳ್ತಾ ಇದ್ದಾರೆ, ನರ್ಸರು, ಇಲ್ಲಮ್ಮ ಡಾಕ್ಟರ್ ಬಂದು ನಿಮ್ಗೆ BP ಚೆಕ್ ಮಾಡಬೇಕು, ಆಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ ಅಂತ. ನರ್ಸ್ಗಳೇ ಇಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಅವ್ರು ಏನು ಗೊತ್ತಿರ್ತದೆ ಪಾಪ, ಅವ್ರಿಗೆ ಗೊತ್ತಿರೋ ಕೆಲಸ ಅವ್ರು ಮಾಡ್ತಾರೆ. ಇಂಥ ಒಂದು ಚಿಂತಾಜನಕ ಪರಿಸ್ಥಿತಿಯಲ್ಲಿ ಮಾಸ್ತಿ ಹೋಬಳಿಯ ಸರ್ಕಾರಿ ಆಸ್ಪತ್ರೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು, ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ, ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮನವಿ ಮಾಡಿದ್ದೀನಿ. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡೋದೇನೆಂದರೆ, ಮಾಸ್ತಿಯ ಒಂದು ದೊಡ್ಡ ಮಾಸ್ತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಈ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರ್ತಕ್ಕಂಥ ವ್ಯಾಪ್ತಿ ಬಹಳ ದೊಡ್ಡದು, ಜನಸಂಖ್ಯೆ ಬಹಳ ದೊಡ್ಡದು. ಇಲ್ಲಿ ಆಗಿರ್ತಕ್ಕಂಥ ಅನಾನುಕೂಲ ತುಂಬಾ ದೊಡ್ಡದು. ಇದಕ್ಕಾಗಿ ಆಪತ್ಕಾಲದಲ್ಲಿ ಸಹಾಯ ಮಾಡ್ತಕ್ಕಂಥ ಯಾವುದೇ ವೈದ್ಯಾಧಿಕಾರಿಗಳಿಲ್ಲ. ಆಮೇಲೆ ಆಪತ್ಕಾಲದಲ್ಲ, ಪರ್ಮನೆಂಟ್ ಆಗಿ ಇಲ್ಲ, ಸುಮ್ಮನೆ ಹೆಸರುವಾಸಿಗೆ ಯಾರೋ ದಿವ್ಯಾ ಮೇಡಮ್ ಅಂತೇಳಿ, ಯಾರೋ ಡಾಕ್ಟರ್ ನಿತ್ಯಶ್ರೀ
ಡಾಕ್ಟರ್ ನಿತ್ಯಾಶ್ರೀ ಅಂತ ಹಾಕಿದ್ದಾರೆ. ಆಯಮ್ಮನ ಯಾವಾಗ ಬರ್ತಾಳೋ ಆಯಮ್ಮನಿಗೆ ಗೊತ್ತಿಲ್ಲ. ಆಯಮ್ಮನಿಗೆ ಎಲ್ಲ ಅನುಕೂಲ ಚೆನ್ನಾಗಿರೋ ಬರ್ತಾರೆ. ಅವರೇನೋ ಜಿಲ್ಲಾಧಿಕಾರಿಗಳು ಕಾಂಟ್ರಾಕ್ಟ್ ಇಂದ ಬರ್ತಾರಂತೆ ಅವರು, ನನಗೆ ಮಾಹಿತಿ ಬಂದ ಪ್ರಕಾರ. ಹಾಗಾಗಿ ಇನ್ನು ಮುಂದೆ ಆದರೂ ಪರ್ಮನೆಂಟ್ ಆಗಿ ಕಾಯಂ ಆಗಿರ್ತಕ್ಕಂಥ ವೈದ್ಯಾಧಿಕಾರಿಗಳನ್ನು ನೇಮಿಸಿ ಮಾಸ್ತಿ ಹೋಬಳಿಯ ಜನತೆಯ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾದ್ರೆ, ಕಾಳಜಿ ಇದ್ರೆ ಈ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಮಾಸ್ತಿ ಹೋಬಳಿಯ ಜನಸಂಖ್ಯೆಯ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಈ 2-3 ದಿನ ಒಳಗಡೆ ಒಂದು ಕಾಯಂ ವೈದ್ಯರನ್ನ ಇಲ್ಲಿ ಕಳಿಸ್ಕೊಡ್ಬೇಕಾಗಿ ಇದು ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಮನವಿ ಮಾಡ್ತಾ ಇದ್ದೀನಿ. ಮಾಸ್ತಿ ಹೋಬಳಿಯ ಜನತೆಯ ಆರೋಗ್ಯವನ್ನು ಕಾಪಾಡಬೇಕಾಗಿ ನಾನು ಎಲ್ಲಾ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.